ಪ್ರಿಯ ವಿದ್ಯಾರ್ಥಿಗಳೇ, ಸ್ಫೂರ್ತಿ ನವೋದಯ ತರಬೇತಿ ಕೇಂದ್ರ ಕಂಪ್ಲಿ ಬಳ್ಳಾರಿ ಜಿಲ್ಲೆ ಇವತ್ತ ನೀವು ಮುಂದ ಮೊನ್ನೆ ನಡೆದಂತ 22ನೇ ತಾರೀಕಿನಿಂದ ನಡೆದಂತ ಆದರ್ಶ ವಿದ್ಯಾಲಯದ ಪ್ರಶ್ನೆ ಪತ್ರಿಕೆಯ ಗಣಿತ ವಿಷಯವನ್ನ ಇವತ್ತ ನಿಮ್ಮ ಮುಂದೆ ನಾನು ಡಿಸ್ಕಸ್ ಮಾಡ್ತೇನೆ. ಒಂದೊಂದಾಗಿ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ಕೊಂತ ಹೋಗೋಣ. ಮೊದಲದಾಗಿ ಇಲ್ಲಿ ನೀಡಿದ ಅಳತೆಯ ತ್ರಿಜ್ಯವಿರುವ ವೃತ್ತ ರಚಿಸಲು ಬಳಸುವ ಸಾಧನ ಅಂತ ಇದೆ. ಒಂದು ವೃತ್ತವನ್ನು ರಚಿಸಬೇಕಾದ್ರೆ ಯಾವ ಇನ್ಸ್ಟ್ರೂಮೆಂಟ್, ಈ ಕಂಪಾಸ್ ಪೆಟ್ಟಿಗೆಯಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ನಾವು ಉಪಯೋಗಿಸ್ತೀವಿ. ಯಾವುದು? ಇದು ಡಿವೈಡರ್. ಇಲ್ಲಿ ಮೇಲೆ ಕನ್ನಡ ಪ್ರಶ್ನೆ ಇದೆ, ಕೆಳಗಡೆ ಇಂಗ್ಲಿಷ್ ಇದೆ. ಇಂಗ್ಲಿಷ್ ಮಾಧ್ಯಮದವರು ಇಂಗ್ಲಿಷ್ ನಲ್ಲಿ ದ ಇನ್ಸ್ಟ್ರೂಮೆಂಟ್ ಯೂಸ್ ಟು ಡ್ರಾ ಸರ್ಕಲ್ ಆಫ್ ಗಿವನ್ ರೇಡಿಯಸ್ ಈಸ್ ಅಂತ ಕೇಳ್ತಾನ. ಸೊ ಅದಕ್ಕೆ ತ್ರಿಜ್ಯವನ್ನು ಇಲ್ಲೊಂದಿರ್ತಕ್ಕಂಥ ಒಂದು ತ್ರಿಜ್ಯವನ್ನು ರಚನೆ ಮಾಡಬೇಕಾದ್ರೆ ಏನ್ ನಾವು ಇನ್ಸ್ಟ್ರೂಮೆಂಟ್ ಅನ್ನ, ಕಂಪಾಸ್ ಆಗಿರ್ತಕ್ಕಂಥ ಇನ್ಸ್ಟ್ರೂಮೆಂಟ್ ಅನ್ನ ನಾವು ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ವಿಭಾಜಕ ಅಂತ, ಅಂದ್ರೆ ಈಗ ಎರಡು ಡಿವೈಡರ್ ಅಂತ ಇರ್ತೈತಿ, ಡಿವೈಡರ್ ಅಂತ ಕರಿತೀವಿ, ವಿಭಾಜಕ ಅಲ್ಲ. ನೆಕ್ಸ್ಟ್ ಕೋನಮಾಪಕ ಅಂತಂದ್ರೆ ಸೂರ್ಯನ ಟೈಪ್ ಇರ್ತಲ್ಲ, ಅರ್ಧ ಚಂದ್ರಾಕೃತಿ ಇರುತ್ತಲ್ಲ, ಅದು ಕೋನಮಾಪಕ. ಆನಂತರ ಬಳೆ ಅಂದ್ರೆ ಗೊತ್ತು ನಿಮಗೆ, ಆದ್ರೆ ಸರಿಯಾದ ಉತ್ತರ ಕೈವಾರ. ಒಂದ್ ಕಡೆ ಸೀಸ್ ಪೆನ್ಸಿಲ್ ಹಾಕ್ತಿವಿ, ಒಂದ್ ಕಡೆ ಚೂಜ್ ಇದಿರ್ತೈತಿ ನೋಡಪ್ಪ, ಅದ್ರಲ್ಲಿ ಹಿಂಗ್ ರೌಂಡ್ ಆಗಿ ಎಳೆಯಲ್ವಾ ನಾವು. ಅದಕ್ಕೆ ನಾವು ತ್ರಿಜ್ಯವನ್ನ, ಇದಕ್ಕೆ ತ್ರಿಜ್ಯ ಅಂತ ಕರಿತೀವಿ. ಒಂದು ವೃತ್ತದಿಂದ ಎಳೆಯುವಂತ ರೇಖೆಗೆ ತ್ರಿಜ್ಯ ಅಂತ ಕರಿತೀವಿ. ಅದಕ್ಕೆ ಇದು ಸರಿಯಾದಂತ ಉತ್ತರ, ಕೈವಾರ ಸಹಾಯಕ. ವಿಭಾಜಕ ಅಂತ ಅಂದ್ರೆ ಅದೇನ್ ಯಾವತ್ತೂ ಯೂಸ್ ಮಾಡಲ್ಲ ನಾವು ಅದನ್ನ. ಆದ್ರೆ ಕೋನಮಾಪಕ ಅಂತಂದ್ರೆ ಕೋನಗಳನ್ನ ಅಳಿಬೇಕಾದ್ರೆ ನಾವು ಕೋನಮಾಪಕನ ಯೂಸ್ ಮಾಡ್ತೀವಿ. ಆನಂತರ ಬಳೆ ಅಂತಂದ್ರೆ ಸುಮ್ನೆ ಒಂದು ವೃತ್ತ ಹಾಕ್ಲಿಕ್ಕೆ ಬಳೆ ಯೂಸ್ ಮಾಡ್ತೀವಿ. ಬಳೆ ಅಂತ ಪ್ರಶ್ನೆ ಇದೆಯಲ್ಲ, ಸುಮ್ನೆ ಒಂದು ಹಿಂಗ್ ಹಿಡ್ಕೊಂಡು ವೃತ್ತ ಹಾಕಕ್ ಬಳೆ ಯೂಸ್ ಮಾಡ್ತೀವಿ. ಆದ್ರೆ ತ್ರಿಜ್ಯವನ್ನ ನಾವು ಅಳಿಬೇಕಲ್ಲ, ತ್ರಿಜ್ಯ ಅಳಿಬೇಕಾದ್ರೆ ಕಂಪಲ್ಸರಿ ನಾವು ಅದನ್ನ ಅಳೆದು ಕೈವಾರ ಸಹಾಯದಿಂದ ಅದನ್ನ ವೃತ್ತ ಹಾಕ್ತಿವಂತ. ಓಕೆ, ನೆಕ್ಸ್ಟ್ ಕ್ವಶನ್ ತಗೊಂಡ್ರೆ, ನೆಕ್ಸ್ಟ್ ಕ್ವಶನ್ ಏನಿದೆ? ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಒಂದು ಕ್ವಶನ್, ಬಣ್ಣ ಹಚ್ಚಿರುವ, ಎರಡು ಇದೆ ಇಲ್ಲಿ ಕ್ವಶನ್ಗಳು ಎರಡು ಅದಾವ. ಒಂದ್ ಸೈಡ್ ಇಂಗ್ಲಿಷು, ಒಂದ್ ಸೈಡ್ ಕನ್ನಡ ಇದೆಯಪ್ಪ. ಇಲ್ಲೈತಿ ನೋಡ್ರಿ, ಏನ್ ಪ್ರಶ್ನೆ? ಚಿತ್ರದಲ್ಲಿ ಬಣ್ಣ ಹಚ್ಚಿರುವ ಭಾಗದ ಭಿನ್ನರಾಶಿಯ ರೂಪ 7/16 ಆಗಿದೆ. ಈ ಭಿನ್ನರಾಶಿಯ ಸಮಾನ ಭಿನ್ನರಾಶಿಗಳು ಅಂತ ಇದೆ. ಇದೊಂದು ನಿಮಗೆ ಒಂದು ಪ್ರಶ್ನೆ ಬರುತ್ತೆ. ಇದೇನು ಇಲ್ಲಿ ಕಾಣ್ತದೆ ಕಣ್ಣಿಗೆ ಚೌಕ, ಇದು ಏನಾಗಿದಪ್ಪ ಅಂತಂದ್ರೆ ಟೋಟಲ್ 16 ಬಾಕ್ಸ್ಗಳು ಅದಾವ. ಆ 16 ಬಾಕ್ಸ್ಗಳಲ್ಲಿ 7 ಬಾಕ್ಸ್ಗಳನ್ನ 1 2 3 4 5 6 7 8 9 ಇವು ಅದಾವ. ಇವು ಕರಿವು 1 2 3 4 5 6 7 ಅದಾವ. ಅಂದ್ರೆ 7 ಬಾಕ್ಸ್ಗಳಿಗೆ ಬಣ್ಣ ತುಂಬಿದಾನೆ. ಆಮೇಲೆ ಬಣ್ಣ ತುಂಬಲಾರ್ದ ಬಾಕ್ಸ್ 9 ಅದಾವ. ಎಲ್ಲ ಸೇರಿಸಿದ್ರೆ 16 ಬಾಕ್ಸ್. ಅದನ್ನ ಏನ್ ಮಾಡ್ಯಾನ, ಭಿನ್ನ ರಾಶಿಯಲ್ಲಿ ಬರ್ದಾನ. ಆದ್ರೆ ಈ ಬಣ್ಣ ಹಚ್ಚಿದ ಭಾಗ ಇದರ ಸಮಾನ ಭಿನ್ನ ರಾಶಿ ಅಂತ ಪ್ರಶ್ನೆ ಕೇಳೋಣ. ಇಕ್ವಾಲಿವೆಂಟ್ ಫ್ರಾಕ್ಷನ್ಸ್, ಇದರ ಸಮಾನ ಭಿನ್ನ ರಾಶಿ ಯಾವಪ್ಪ ಅಂತಂತ ಕೇಳ್ತಾನ ಇಲ್ಲಿ. ಅವಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ನೋಡ್ರಿ, ಸಮಾನ ಭಿನ್ನ ರಾಶಿಗಳು 7 ಎಳ್ಳೆ 14, 7 3 21, 7 4 28, 16 ಎಳ್ಳೆ 32, 16 3 48, 16 4 64. ಹಿಂಗ ಮಲ್ಟಿಪಲ್ ಆಗಿ ನಾವು ಅವರ ಅಂಕಿಗಳನ್ನ ಈಗ 7ರಿಂದ ಮಲ್ಟಿಪಲ್ ಅಂದ್ರೆ 7ರ ಗುಣಕ 14, 7 ಎಷ್ಟಲೇ 14, 7 ಎಡ್ಲೆ 14 ಅಂದ್ರೆ 16 ಎಡ್ಲೆ 32. ಮೇಲೆ ಅಂಶಕ್ಕ ಎಷ್ಟರಿಂದ ಗುಣಾಕಾರ ಮಾಡಿದ್ರೆ ಛೇದಕ್ಕೂ ಅಷ್ಟರಿಂದ ಗುಣಾಕಾರ ಮಾಡ್ಬೇಕು. ಹಾಗಾಗಿ ಇಲ್ಲಿ ಏನ್ ಹೇಳ್ತಾನ, 14 28 ಅಂತ ಹೇಳ್ತಾನ. ಆಮೇಲೆ ನೋಡ್ರಿ ಇಲ್ಲಿ ಸ್ವಲ್ಪ ಇದು ಇಲ್ಲಿ ಹಾಕಿ ಕೊಟ್ಟಿದೆ ನೋಡಿ ನಿಮಗೆ. ಇನ್ನೇನ್ ಬರ್ತೀನಿ ಬೇಕಾರ 7 ಆಮೇಲೆ
16, 7 ಎಳ್ಳೆ 14, 16 ಎಳ್ಳೆ 32, ಆಮೇಲೆ 7 ಮೂರ್ಲೆ 21, 16 ಮೂರ್ಲೆ 48, 7 ನಾಲ್ಕಲೆ 28, 16 ನಾಲ್ಕಲೆ 64. ಒಟ್ಟ ಅಂಶದಿಂದ ಏನು ಸಂಖ್ಯೆ ಗುಣಾಕಾರ ಮಾಡಿರ್ತೀರಿ ಛೇದಕನು ಅದೇ ಸಂಖ್ಯೆಯಿಂದ ಗುಣಾಕಾರ ಮಾಡ್ರಿ. ಸೊ ಇಲ್ಲಿ ನಮ್ಗೆ ನೋಡಿ ಉತ್ತರ 14 32, 21 48, 28 64. ಇನ್ನಂಗೆ ಮುಂದೆ ಬರ್ತಾರೆ ಅದಾವ. ಅದ್ ಸಾಕು ನಮ್ಗೆ. ಇಲ್ಲಿ ಪ್ರಶ್ನೆಗಳು ಏನದ ಆಲ್ರೆಡಿ ನಿಮ್ ಕಣ್ಣಿ ಮುಂದೆ ಉತ್ತರ ಕಾಣಿಸ್ತಾ ಇದೆ. ಸೊ 14 32 ಐತಿ ಇಲ್ಲಿ, ಓಕೆ. ಆದ್ರೆ 28 48 ಅಂತ ಐತಿ. ಅಲ್ಲೆಲ್ಲಿ 28 48 ಇದೆ, ಅದ್ರ ಸಮಾನ ಭಿನ್ನರಾಶಿ ಒಳಗೆ ಇಲ್ಲ. ಹಾಗಾಗಿ ಇದು ಒಂದೇ ಆಪ್ಷನ್ ತಪ್ಪು. ಓಕೆನಾ? 21 48 ಇದೆ, ಇಲ್ಲಿ ಐತಿ ನೋಡ್ರಿ. 21 48 ಐತಿ. ಆದ್ರೆ 35 80 ಅಂತಂದ್ರೆ 7 ಎಷ್ಟಲೇ 35, 7 5 35, 7 5 35, 16 5 ಎಷ್ಟು 16 5 80. ಇದು ಕೂಡ ಇಲ್ಲಿದೆ ನೋಡ್ರಿ. ಒಟ್ಟ ಈ ಅಂಶದಿಂದ ಏನು ಗುಣಾಕಾರ ಮಾಡಿರ್ತೀರಿ ಛೇದದಿಂದ ಅದೇ ಸಂಖ್ಯೆನ ಗುಣಾಕಾರ ಮಾಡಿದ್ರೆ ಅದ್ರ ಸಮಾನ ಭಿನ್ನರಾಶಿ. ಅದ್ರ ಜೊತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಸಮಾನ ಭಿನ್ನರಾಶಿ ಅಂತಂದ್ರೆ ಈಗ 7/16 ಐತಿ, ಆಮೇಲೆ 14/32 ಇದೆ. ಏನಪ್ಪಾ ಅಂದ್ರೆ ಇಲ್ಲಿ ಸಮಾನ ಭಿನ್ನರಾಶಿ ಹೆಂಗ್ ಕಂಡುಹಿಡಿದಪ್ಪ ವಿದ್ಯಾರ್ಥಿಗಳೇ ಅಂದ್ರೆ ಇವೆರಡು ಗುಣಾಕಾರ ಮಾಡ್ಬೇಕು ನೀವು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ ನಾವು. ಓರೆ ಗುಣಾಕಾರ ಮಾಡ್ಬೇಕು. ಓರೆ ಗುಣಾಕಾರ ಮಾಡ್ಬೇಕು. ಹಿಂಗ ಗುಣಾಕಾರ ಮಾಡಿದಾಗ ಈ ಎರಡು ಕಡೆ ಆನ್ಸರ್ ಸೇಮ್ ಬರ್ತದ. ಏನು ನೋಡೋಣ. 14 × 16, 16 ನಾಲ್ಕಲೆ 64, ಬೆಲೆ ಬಂತ 6, 16ರಲ್ಲಿ 6 6 22, 224 ಬಂತು. ಹಿಂಗ ಆಮೇಲೆ 32 ಒಳ್ಳೆ 32 × 7, 7 ಎಳೆ 14, ಬೆಲೆ ಬಂತು 7 3 21 1 22, 224. ನೋಡ್ರಿ, ಅಂದ್ರೆ ಸಮಾನ ಭಿನ್ನರಾಶಿ ಹೌದು ಅಲ್ಲ ಅಂತ ನೋಡ್ಕೋಬೇಕಾದ್ರೆ ಕೂಡ ಎರಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಗುಣಾಕಾರ ಮಾಡಿದಾಗ ಇದು 224 ಬಂತು, ಇದು 224 ಬಂತು. ಈ ರೀತಿ ಬಂದಾಗ ಅದು ಸಮಾನ ಭಿನ್ನರಾಶಿ ಅಂತ ನಾವು ಹೇಳ್ತೀವಿ. ಓಕೆ, ಸಮಾನ ಭಿನ್ನರಾಶಿ ಗೊತ್ತು ಮಾಡ್ಕೋಬೇಕಾದ್ರೆ ಈ ರೀತಿ ಇರುತ್ತೆ. ಅದಕ್ಕೆ ಈ ಸಮಾನ ಭಿನ್ನರಾಶಿ ಯಾವ್ದಪ್ಪ ಅಂದ್ರೆ ಬಿ ಆನ್ಸರ್ ಸೈಡ್ ಇರುತ್ತೆ. ಯಾಕಂದ್ರೆ ಇಲ್ಲಿ 7 16 14 23 ಇಲ್ಲೇ ಇಲ್ಲ, 16 ಮಗ್ಗಿ ಒಳಗ 23 ಇಲ್ಲ. ಹಾಗಾಗಿ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಬಿ ಆಗುತ್ತೆ. ಓಕೆ, ಹಂಗ ನೆಕ್ಸ್ಟ್ ಕ್ವಶನ್ ಇದೆ. ಹಾಗೆ ಏನು, ಒಂದು ಗಡಿಯಾರದಲ್ಲಿ ಸಮಯ 3 ಗಂಟೆ 5 ನಿಮಿಷ ಆಗಿದೆ. ಒಂದು ಗಡಿಯಾರ ಗೊತ್ತು ನಿಮಗೆ, ನಿಮ್ಮ ಹತ್ರ ಗಡಿಯಾರ ಇರುತ್ತೆ, ಅದರಲ್ಲಿ 3 ಗಂಟೆ 5 ನಿಮಿಷ ಆಗ್ಯದ. ಆ ಗಡಿಯಾರದ ಮುಳ್ಳುಗಳಲ್ಲಿ ಉಂಟಾಗೋ ಕೋನ ಯಾವುದು ಅಂತ ಬರ್ತದೆ ನೋಡ್ರಿ. ಚಿತ್ರ ಹಾಕ್ತೀನಿ ನಿಮಗೆ. ಇದು ಗಡಿಯಾರ. 12 6 9 3, 3 ಗಂಟೆ ದೊಡ್ಡ ಮುಳ್ಳು 3 ಗಂಟೆಗೆ ಇರುತ್ತೆ. ಯಾವುದು ದೊಡ್ಡದು. ಆಮೇಲೆ 1 2 4 5 7 8 10 11 ಈ ತರ ಗಡಿಯಾರದಲ್ಲಿ ಸಂಖ್ಯೆಗಳು ಇರ್ತವೆ ನಿಮಗೆ. ಸೊ ಇಲ್ಲಿ 3 ಗಂಟೆ 5 ನಿಮಿಷ ಅಂತಂದ್ರೆ ದೊಡ್ಡ ಮುಳ್ಳು ಸೆಕೆಂಡ್ ಮುಳ್ಳು ಇಲ್ಲಿ ಇರುತ್ತೆ. ಗಂಟೆ ಮುಳ್ಳು 3 ಗಂಟೆಗೆ ಇರುತ್ತೆ, ಸೆಕೆಂಡ್ ಮುಳ್ಳು 5 ನಿಮಿಷ ಅಂತಂದ್ರೆ 1ಕ್ಕೆ ಇರ್ತದೆ. ಓಕೆನಾ? ಹಿಂಗಿದ್ದಾಗ ಏನಕ್ಕಂದ್ರೆ ಈ ಎರಡು ಕೋನಗಳ ನಡುವೆ ಎಷ್ಟು ಡಿಗ್ರಿ ಮೊದಲು ನಮ್ಗೆ ಗೊತ್ತಾಗಬೇಕು. ಯಾವಾಗಲೂ ಇನ್ನೊಂದು ಗಡಿಯಾರದಲ್ಲಿ ನಿಮ್ಗೆ ಹೇಳಿದೆ, ಗಡಿಯಾರದೊಳಗಡೆ ಕೋನಗಳು ಯಾವ ರೀತಿ ಇರ್ತಾವಪ್ಪ ಅಂದ್ರೆ ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಯ ನಡುವಿನ ಕೋನ ಎಷ್ಟು ಇರ್ತದಪ್ಪ ಅಂತಂದ್ರೆ 30 ಡಿಗ್ರಿ ಇರ್ತೈತಿ. ಈ ಸಂಖ್ಯೆಯಿಂದ ಈ ಸಂಖ್ಯೆ ಎಷ್ಟು ಡಿಗ್ರಿ ಇರ್ತಂದ್ರೆ 30 ಡಿಗ್ರಿ ಇರ್ತೈತಿ ಕೋನ. ಹಂಗಾರೆ ಇಲ್ಲಿಂದ ಇಲ್ಲಿ 30, ಎರಡು ಸೇರಿಸಿದ್ರೆ ಟೋಟಲ್ 60 ಡಿಗ್ರಿ ಆಯ್ತು. ಅಂದ್ರೆ ಈ 3 ಗಂಟೆ 5 ನಿಮಿಷ ಸಮಯ ಆಗಿದೆಯಪ್ಪ ಅಂತಂದ್ರೆ ಅಲ್ಲಿ 60 ಡಿಗ್ರಿಯ ಕೋನ ಉಂಟಾಗ್ತದೆ. 60 ಡಿಗ್ರಿಯ ಕೋನ ಯಾವ್ದಪ್ಪ ಅಂತಂದ್ರೆ ಕೋನಗಳಲ್ಲಿ ಮೊದಲು ಬರ್ತಕ್ಕಂಥದ್ದು 0 ಡಿಗ್ರಿಯಿಂದ 90 ಡಿಗ್ರಿವರೆಗೆ ಇರ್ತಕ್ಕಂಥ ಕೋನ ಲಘು ಕೋನ. ಹೌದಾ? ಲಘು ಕೋನ ಆನ್ಸರ್ ಆಗುತ್ತೆ. ಇಲ್ಲಿ ಲಂಬ ಕೋನ ಎಕ್ಸಾಕ್ಟ್ 90 ಡಿಗ್ರಿ ಇರುತ್ತೆ. ಇದು ಲಂಬ ಕೋನ ಆನ್ಸರ್ ಆಗೋದಿಲ್ಲ, ರೈಟ್ ಆಂಗಲ್ ಆಗಲ್ಲ. ವಿಶಾಲ ಕೋನ ಏನಕ್ಕಂದ್ರೆ 91 ಡಿಗ್ರಿಯಿಂದ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ಸರಳ ಕೋನ 180 ಡಿಗ್ರಿ ಎಕ್ಸಾಕ್ಟ್ ಆಗಿ ಇರುತ್ತೆ. ಹಾಗಾಗಿ ಇದು ಆಗೋದಿಲ್ಲ. ಅದಕ್ಕೆ ಲಘು ಕೋನ. ಈ ಎರಡು ಇದರ ನಡುವ ಒಂದು ಗಡಿಯಾರದ ಬಗ್ಗೆ ಕೋನಗಳ ಬಗ್ಗೆ ನಿಮಗೆ ಗೊತ್ತಿರಲಿ. ಒಂದು ಮುಳ್ಳು ಅಂದ್ರೆ ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆ ನಡುವೆ ಎಷ್ಟು ಡಿಗ್ರಿ ಇರ್ತಪ್ಪ ಅಂದ್ರೆ 30 ಡಿಗ್ರಿ ಇರ್ತದೆ. ಟೋಟಲ್ 12 ಸಂಖ್ಯೆಗಳು ಇರ್ತಾವ. 12 ಮೂಲೆ 36, 360 ಡಿಗ್ರಿ ಒಂದು ಗಡಿಯಾರ. ಹಾಗಾಗಿ ಎಷ್ಟು ಸಂಖ್ಯೆಗಳ ನಡುವೆ ಡಿಫ್ರೆನ್ಸ್ ಇರುತ್ತಪ್ಪ ಅದ್ರ ಮೇಲೆ ಎಷ್ಟು ಡಿಗ್ರಿ ಇರುತ್ತೆ ಅಂತ ನೋಡ್ಕೋಬೇಕು. ಅದು ಎಷ್ಟು ಡಿಗ್ರಿ ಇದ್ದಾಗ ಅದು ಯಾವ ಕೋನ ಅಂತ ನಿಮಗೆ ಗೊತ್ತಿರಬೇಕು.
ಹಾಗಾಗಿ ಸದ್ಯ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಲಘು ಕೋನ, ಯಾಕಂದ್ರೆ ಇದು 60 ಡಿಗ್ರಿ ಕೋನವನ್ನ ಕ್ರಿಯೇಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ನೆಕ್ಸ್ಟ್ ಇಲ್ಲೊಂದು ಪ್ರಶ್ನೆ ಇದೆ ನಿಮಗೆ. ಏನು 125 0.125, ನಾವು 125 ಅಂತ ಓದಬಾರ್ದು. ದಶಮಾಂಶದಲ್ಲಿ ಯಾವಾಗಲೂ ಪಾಯಿಂಟ್ ಆಗಿಂದ ಸಂಖ್ಯೆಗಳನ್ನ ಡಿಜಿಟ್ ಆಗಿ ಒಂದೊಂದಾಗಿ ಓದಬೇಕು. 125 ಅನ್ನಬಾರ್ದು, ಅದು 0.125. ಇದರ ಭಿನ್ನ ರಾಶಿಯ ರೂಪ ಅಂತ ಅಂದ್ರೆ ದಶಮಾಂಶ ಸಂಖ್ಯೆಯನ್ನ ಭಿನ್ನ ರಾಶಿಯಲ್ಲಿ ಪರಿವರ್ತನೆ ಮಾಡೋದು. ದ ಫ್ರಾಕ್ಷನ್ ಫಾರ್ಮ್ ಆಫ್ 0.125 ಈಸ್ ಅಂತ ಹೇಳ್ತಾನೆ. ಸೊ ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೋಡ್ರಿ, ಇಲ್ಲಿ 0.125 ಇದೆಯಲ್ಲ, ಈ ಪಾಯಿಂಟ್ ಜಾಗಕ್ಕೆ 1 ಬರಿಬೇಕು. 1 2 3 1 2 3 ಇದನ್ನ 125 ಈ ರೀತಿ ಆಯ್ತು. ದಶಮಾಂಶವನ್ನ ನಾವು ಭಿನ್ನ ರಾಶಿಯಲ್ಲಿ ಬರ್ಕೊಂಡಿವಿ. ದಶಮಾಂಶವನ್ನು ಭಿನ್ನ ರಾಶಿ ಬರ್ಕೊಂಡಿವಿ. ಏನು ಒಂದು ಉತ್ತರ 125/1000 ಆಯ್ತು. ಅದು ಇಲ್ಲೆಲ್ಲಿ ಇಲ್ಲ ಆನ್ಸರ್. ಹಂಗಾದ್ರೆ ಇದನ್ನ ನಾವು ಕ್ಯಾನ್ಸಲ್ ಮಾಡಿ ಬರಿಬೇಕು, ಅಂದ್ರೆ ಕಡಿತ ಹೊಡಿಬೇಕು ಅಂತ ಹೇಳ್ತೀವಿ ನೋಡಿ. ಕಡಿತ ಹೊಡೆದಾಗ ಏನಾಗದಪ್ಪ ಅಂದ್ರೆ ಬಿಡಿಸ್ತಾಂದಾಗ 5 ಅದ, 5 2 10 0 0, 5 2 10, 5 5 25, ಇನ್ನ 5 ಕಡ್ದೋಕ್ಕದ 5 5 25, 5 4 20, 1 0, 5 ಬೈ 5 1 5, 5 8 40, 1/8 ಬಂತು. ಇದನ್ನ ಆನ್ಸರ್ 1/8. ಎಲ್ಲಿದೆ 1/8? ಒಂದೇ ಉತ್ತರ ಇದೆ ನೋಡ್ರಿ. ಎ ಆನ್ಸರ್ ಇಸ್ ರೈಟ್ ಆಗ್ತದೆ. ಅಂದ್ರೆ ಇನ್ನೇನು ಹೇಳ್ತೀನಿ ನಿಮಗೆ ಇದನ್ನ, ಇದ್ರ ಬಗ್ಗೆ ಏನಪ್ಪಾ ಅಂದ್ರೆ 0.125 ಅಲ್ಲ, ಇದನ್ನ ಫಸ್ಟ್ ಭಿನ್ನ ರಾಶಿ ಹೆಂಗ್ ಬರ್ಕೋಬೇಕು? 1000 ಬಂತು ಕೆಳಗಡೆ, 1000 ಹೆಂಗ್ ಬಂತು ಆಗಡೆ ಅಂತಂದ್ರೆ ದಶಾಂಶ, ಶತಾಂಶ, ಸಹಸ್ರಾಂಶ ಅಂತ ಓದಬೇಕು. ಸಹಸ್ರಾಂಶ ಅಂದ್ರೆ ಏನು? 1000 ಅಂತ ಬರಿಬೇಕು ನಾವು. ದಶಾಂಶ, ಶತಾಂಶ, ಸಹಸ್ರಾಂಶ, ಮ್ಯಾಲಿನ ಸಂಖ್ಯೆ 125 ಇಲ್ಲ. ಈ ಪಾಯಿಂಟ್ ಪ್ಲೇಸ್ಗೆ 1 ಬರಿಬೇಕು. ಆಮೇಲೆ ಮುಂದೆ ಎಷ್ಟು ಅಂಕಿಗಳು ಇರ್ತಾವ ಅಷ್ಟು 0 ಕೊಡ್ಬೇಕು. ಯಾವ್ದು ಅನುಕೂಲ ಆಗ್ತದೆ ಅದನ್ನ ಮಾಡ್ಕೊಡ್ರಿ ವಿದ್ಯಾರ್ಥಿಗಳು. ಮಾಡ್ಕೊಂಡು ಕಡ್ತಾ ಹೊಡಿಬೇಕು, ಕ್ಯಾನ್ಸಲ್ ಮಾಡ್ಬೇಕು. ಕ್ಯಾನ್ಸಲ್ ಮಾಡಿದಾಗ ಆನ್ಸರ್ ಏನ್ ಬರ್ತದೆ? 1/8 ಬರುತ್ತೆ. ಇದು ಸರಿಯಾದಂತ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ್ರಿ. ನೆಕ್ಸ್ಟ್ ಕ್ವಶನ್ 5ನೇ ಪ್ರಶ್ನೆ ಇದೆ. ಏನ್ 5ನೇ ಪ್ರಶ್ನೆ? ಕೊಟ್ಟಿರುವ ಅಪವರ್ತನ ವೃಕ್ಷದಲ್ಲಿ ಎ ಮತ್ತು ಬಿ ಬೆಲೆಗಳು ಕ್ರಮವಾಗಿ. ಇಲ್ಲೊಂದು ಅಪವರ್ತನ ಕೊಟ್ಟ ನಿಮಗೆ, ವೃಕ್ಷ. ಇದಕ್ಕೊಂದು ಟ್ರೀ ಮೆಥಡ್ ಅಂತ ಹೇಳ್ತಾನೆ. ವೃಕ್ಷ ಅಪವರ್ತನಗಳು ಫ್ಯಾಕ್ಟರ್ಸ್ ಅನ್ನ ಕಂಡುಹಿಡಿಬೇಕಾದ್ರೆ ಇಲ್ಲಿ ಅಪವರ್ತನಗಳಿದಾವ ನೋಡ್ರಿ. 72 ಇದೆ. ಈ 72 ಸ್ವಲ್ಪ ನೋಡ್ರಿ ಹೇಳ್ತೀನಿ ನಿಮಗೆ. ಇದೊಂದು ಚೂರ್ ನೋಡ್ರಿ. ಈ 72 ಏನಿದೆಯಲ್ಲ, 8 ಐತಿ ಇಲ್ಲಿ. ಓಕೆ, 8 ಎಷ್ಟಲೇ 72? 8 ಎಷ್ಟಲೇ 72 ಅಂದ್ರೆ 8 9 72. 8 ಅಂದ್ರೆ ಇದಕ್ಕೆ ಗುಣಾಕಾರ ಮಾಡಿರ್ತೀವಿ ನಾವು. 8 9 72, 82 ಬಂತು. ಓಕೆ, ಇಲ್ಲಿ ಏನ್ ಬಂತು ಸಂಖ್ಯೆ? 9 ಬಂತು. ಆ ನಂತರ ಇವೆರಡು ಕೂಡ 3 3 ಅಂದ್ರೆ 3 × 3 9. ಓಕೆ ಆಯ್ತಲ್ಲ. ಈಗ 8 9 72 ಇಲ್ಲಿ ಸಿಕ್ತು. ಇನ್ನು ಬಿ ಬೆಲೆ ಇಲ್ಲಿ ನೋಡು, ಬಿ. ಈ ಬಿ ಬೆಲೆ ಅಂತಂದ್ರೆ 8 ಅದ. 8ಕ್ಕ 2 ಎಷ್ಟಲೇ 8? 2 4 8. ಅಂದ್ರೆ ಬಿ ಬೆಲೆ ಏನು ಬಂತಪ್ಪ ಅಂದ್ರೆ 4 ಬಂತು. ಎ ಬೆಲೆ 9 ಬಂತು. ಇಲ್ಲಿ ಏನು ಪ್ರಶ್ನೆ ಐತಿ? ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಎ ಮತ್ತು ಬಿ ಬೆಲೆ ಎಷ್ಟು ಅಂತ ಕೇಳೋಣ. ಎ ಮತ್ತು ಬಿ ಬೆಲೆ ಕೇಳೋಣ. ಇಲ್ಲಿ ಎ ಬೆಲೆ ಎಷ್ಟು ಬಂತು? 9 ಬಂತು. ಬಿ ಬೆಲೆ ಎಷ್ಟು ಬಂತು? 4 ಬಂತು. ಹಂಗಾಗಿ 9 ಮತ್ತು 4 ನೋಡ್ರಿ. ಪ್ರಶ್ನೆ ನೋಡ್ರಿ, ಇಲ್ಲಿ ಎಷ್ಟು ಮಜಾ ಇದೆ. ಇಲ್ಲಿ 4 ಮತ್ತು 9 ಐತೆ. ಇಲ್ಲಿನೂ ಪ್ರಶ್ನೆ 4 9 ಐತೆ ಆನ್ಸರ್. ಆದ್ರೂ ಒಂದೇ ಉತ್ತರ ತಪ್ಪು. ಯಾಕೆ ತಪ್ಪಪ್ಪ ಅಂತಂದ್ರೆ ಎರಡನೇ ಆನ್ಸರ್ ಸರಿ. ಯಾಕೆ ಎರಡನೇ ಆನ್ಸರ್ ಸರಿಯಪ್ಪ ಅಂತಂದಾಗ ಫಸ್ಟ್ ಎ ಬೆಲೆ ಬೇಕು ನಮಗ. ಎ ಬೆಲೆ ಎಲ್ಲೈತಿ? ಇಲ್ಲಿದೆ.
ಅದಕ್ಕೆ 9 ಫಸ್ಟ್ ಬರಿತೀವಿ. ಆ ನಂತರ ಬಿ ಬೆಲೆ 4. ಅದಕ್ಕೆ 9 4 ಆನ್ಸರ್. ಎರಡನೇ ಉತ್ತರ ಸರಿ ಆಗುತ್ತೆ. ಓಕೆನಾ? ನೋಡಿ, ಇಲ್ಲಿ 4 9 ಐತಿ, ಇಲ್ಲಿ 4 9 ಐತಿ. ಆದ್ರೆ ಉತ್ತರ ಇಷ್ಟೇ ವ್ಯತ್ಯಾಸ. ಏನಪ್ಪಾ ಅಂದ್ರೆ ಎ ಬೆಲೆ ಫಸ್ಟ್ ಬರಬೇಕು. ಅದಕ್ಕೆ ಎ ಬೆಲೆ ಏನೈತಿ 9, ಅದಕ್ಕೆ 9 ಫಸ್ಟ್ ಬರಬೇಕು. ಬಿ ಬೆಲೆ ಯಾಕಂದ್ರೆ ಕ್ರಮವಾಗಿ ಅಂತ ಐತಿ ನೋಡ್ರಿ ಪ್ರಶ್ನೆ. ಇಲ್ಲಿ ಕ್ರಮವಾಗಿ ಅಂತ ಪ್ರಶ್ನೆ ಇದೆ. ಹಾಗಾಗಿ ಅದನ್ನ ನಾವು ಆದ್ರೂ ಪ್ರಶ್ನೆ ಪ್ರಕಾರ ಆನ್ಸರ್ ಹೋಗ್ಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. 78 ಮೀಟರ್ 46 ಸೆಂಟಿಮೀಟರ್ ಬಟ್ಟೆಯಿಂದ 39 ಮೀಟರ್ 58 ಸೆಂಟಿಮೀಟರ್ ಬಟ್ಟೆಯನ್ನ ಕತ್ತರಿಸಿದರೆ ಉಳಿಯುವ ಬಟ್ಟೆ ಎಷ್ಟು? ಇದು ಸಿಂಪಲ್ ಪ್ರಶ್ನೆ ಇದೆ. ನಿಮಗೆ ಏನೈತಪ್ಪ ಅಂದ್ರೆ 78 ಮೀಟರ್ 46 ಸೆಂಟಿಮೀಟರ್ ಬಟ್ಟೆ ಐತಿ. ಅದರಲ್ಲಿ 39 ಮೀಟರ್ 58 ಸೆಂಟಿಮೀಟರ್ ಅನ್ನ ಬಟ್ಟೆನ ಕತ್ತರಿಸಬೇಕಂತಂದ್ರೆ ತೆಗೆದಾಗ ಎಷ್ಟು ಉಳಿತೈತಿ ಅಂತಂದ ಮೈನಸ್ ಮಾಡ್ಬೇಕಾಗೈತಿ. ಇಲ್ಲಿ ಸ್ವಲ್ಪ ಮೈನಸ್ ಮಾಡ್ಬೇಕಂದ್ರೆ ಈಗ ಸಹಜವಾಗಿ ಮೈನಸ್ ಮಾಡೋಂತ ಲೆಕ್ಕ ಅಲ್ಲ. ಇಲ್ಲಿ ಒಂಚೂರು, ಯಾಕಂದ್ರೆ 46 ಸೆಂಟಿಮೀಟರ್ 58 ಸೆಂಟಿಮೀಟರ್ ಕಳೆಯಕ್ ಬರಲ್ಲ. ಇದ್ರಾಗ 1 ಮೀಟರ್ ಅನ್ನ ಈ ಕಡೆ ತಗೋಬೇಕು ನಾವು. 1 ಮೀಟರ್ ಈ ಕಡೆ ತಗೊಂಡ 146 ಸೆಂಟಿಮೀಟರ್ ಐತಿ. ಯಾಕಂದ್ರೆ 1 ಮೀಟರ್ 100 ಸೆಂಟಿಮೀಟರ್ ಅಲ್ಲ, 146 ಸೆಂಟಿಮೀಟರ್ ಆಯ್ತು. 146 ಸೆಂಟಿಮೀಟರ್ ನಲ್ಲಿ 58 ಸೆಂಟಿಮೀಟರ್ ಮೈನಸ್ ಮಾಡಬೇಕು. 16 8 ಕಾದ್ರೆ 8, 13 5 ಕಾದ್ರೆ 8, 88 ಸೆಂಟಿಮೀಟರ್ ಉಳಿತಿದ್ದು ಯಾವುದು ಈ ಕಡೆ. ಇಲ್ಲಿ 78 ಒಂದು ಉಳಿದಾಗ 77 ಉಳಿತೈತಿ ಇಲ್ಲಿ. ಅವಾಗ 77ರಲ್ಲಿ 39 ಮೈನಸ್ ಮಾಡಬೇಕು. 17 9 ಕಳೆದ್ರೆ 8, 7 ಕಳೆದ್ರೆ 38. ಅಂದ್ರೆ ಇಲ್ಲಿ 38 ಮೀಟರ್ ಬಟ್ಟೆ ಉಳಿತು. 38 ಮೀಟರ್ ಪ್ಲಸ್ 88 ಸೆಂಟಿಮೀಟರ್ ಬಟ್ಟೆ ಉಳಿತು. ಎಲ್ಲೈತೆ? 38 88. ಒಂದನೇ ಉತ್ತರ ಸರಿ ನೋಡ್ರಿ. 38 ಮೀಟರ್ 88 ಮೀಟರ್ ಬಟ್ಟೆ. ಇಲ್ಲಿ ಮೈನಸ್ ಮಾಡ್ಬೇಕಾದ್ರೆ ಬಹಳ ಕೇರ್ಫುಲ್ ಆಗಿ, ಸುಮ್ಮನೆ ಕ್ಯಾಜುವಲ್ ಆಗಿ ಮೈನಸ್ ಮಾಡೋಂತ ಲೆಕ್ಕ ಮಾಡ್ತೀವಿ, ಆ ರೀತಿ ಮಾಡೋದಲ್ಲ. ಅದ ಏನ್ ಮೀಟರ್ ಸೆಂಟಿಮೀಟರ್ ಅಲ್ಲ, ಅದ್ರ ಪ್ರಕಾರ ಮೈನಸ್ ಮಾಡ್ಬೇಕು. ನಾನು ಇಲ್ಲಿ ನೋಡ್ರಿ, ಇದ್ರ 1 ಮೀಟರ್ ಈ ಕಡೆ ಕ್ಯಾರಿ ತಗೊಂಡೆ ನಾನು. ಅಂದ್ರೆ 1 ಮೀಟರ್ ಅಂದ್ರೆ ಏನು? 100 ಸೆಂಟಿಮೀಟರ್. ಇದು ಸೆಂಟಿಮೀಟರ್ ಬಂದಾಗ ಸೆಂಟಿಮೀಟರ್ ನಲ್ಲಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಸರಿ ಅಂತ ಉತ್ತರ ಇದು. ನೆಕ್ಸ್ಟ್ 7ನೇ ಪ್ರಶ್ನೆ. ಒಂದು ಆಯತಾಕಾರದ ಉದ್ಯಾನವನದ ವಿಸ್ತೀರ್ಣ 126 ಮೀಟರ್ ಸ್ಕ್ವೇರ್ ಇದೆ. ಅದರ ಉದ್ದ 14 ಮೀಟರ್ ಆದ್ರೆ ಅಗಲ ಎಷ್ಟು? ಇದು ಸಿಂಪಲ್ ಪ್ರಶ್ನೆ ಐತಿ ನಿಮಗೆ. ಏನು ಆಯತಾಕಾರ ಉದ್ಯಾನ ಅಂತಂದ್ರೆ ಒಂದು ಗಾರ್ಡನ್ ಅಥವಾ ಒಂದು ಗ್ರೌಂಡ್. 126 ಮೀಟರ್ ಸ್ಕ್ವೇರ್ ಐತಿ. ಅದರಲ್ಲಿ ಒಂದು ಉದ್ದ 14 ಮೀಟರ್ ಇದ್ರೆ ಅಗಲ ಎಷ್ಟು ಅಂತಂದಾಗ ಇದಕ್ಕೆ 14ರಿಂದ ನಾವು ಕಡ್ತಾ ಹೊಡಿಬೇಕು. ಇದಕ್ಕೆ ಸೂತ್ರ ಐತಿ, ನಾವು ಸೂತ್ರ ಪ್ರಕಾರ ಕೂಡ ಮಾಡ್ತೀವಿ. ಅದ್ ಹೇಳ್ತಾನ ಸೂತ್ರ ಪ್ರಕಾರ ಅಂದ್ರೆ ಸೂತ್ರ ವಿಸ್ತೀರ್ಣ ಡಿವೈಡೆಡ್ ಬೈ ಉದ್ದ. ಏನ್ ಕಂಡಿಡಿಯೋದು? ಅಗಲ ಕಂಡಿಡಿಬೇಕಾದ್ರೆ ಸೂತ್ರ ಅಗಲ ಈಕ್ವಲ್ ಟು ವಿಸ್ತೀರ್ಣ ಬೈ ಉದ್ದ ಅಂತ ಸೂತ್ರ. ನಾವು ಅಂದ್ರೆ ಉದ್ದ ಕಂಡಿಡಿಬೇಕಾದ್ರೆ ವಿಸ್ತೀರ್ಣ ಬೈ ಅಗಲ ಅಂತ ಇರುತ್ತೆ. ಹಂಗಾಗಿ ಈ ಉದ್ದದಿಂದ ವಿಸ್ತೀರ್ಣಕ್ಕೆ ಭಾಗಾಕಾರ ಮಾಡಿದ್ರೆ ಏನ್ ಬರ್ತಾ? 14 1 14, 14 9 126. ಹಾಗಾದ್ರೆ ಅದರ ಉದ್ದ 14 ಆದ್ರೆ ಅಗಲ ಎಷ್ಟು ಬರ್ತಪ್ಪ ಅಂದ್ರೆ 9 ಮೀಟರ್ ಬರುತ್ತೆ. ಅದಕ್ಕೆ ಅಗಲ ವಿಸ್ತೀರ್ಣ ಕೊಟ್ಟು ಅಗಲ ಕಂಡಿಡಿಬೇಕಾದ್ರೆ ಅಗಲ ಈಕ್ವಲ್ ಟು ವಿಸ್ತೀರ್ಣ ಡಿವೈಡ್ ಬೈ ಉದ್ದ ಅಂತ ಸೂತ್ರಪ್ಪ ಇದು. ಸೂತ್ರಗಳು ಬಂದ್ರೆ ನಿಮಗೆ ಲೆಕ್ಕ ಈಜಿಯಾಗಿ ಬರುತ್ತೆ. ಹಾಗಾಗಿ ಸರಿಯಾದ ಉತ್ತರ ಸಿ ಆನ್ಸರ್ ಇಸ್ ರೈಟ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಇಲ್ಲೊಂದು ಗ್ರಾಫ್ ಇದೆ ನೋಡ್ರಪ್ಪ. ಗ್ರಾಫ್ ಗೊತ್ತಲ್ಲ, ಪಿಕ್ಟೋಗ್ರಾಫ್ ಅಂತ ಕರಿತೀವಿ. ಈ ಗ್ರಾಫ್ ನೋಡ್ರಿ, ಏನೈತಿ ಇಲ್ಲಿ ಕೊಟ್ಟಿರುವ ಸ್ತಂಭ ನಕ್ಷೆಯು ಒಂದು ಕಂಪನಿಯ ಕಾರುಗಳ ಮಾರಾಟದ ವಿವರನ್ನ ತಿಳಿಸುತ್ತದೆ. 2023
2023 ಮತ್ತು 25ರಲ್ಲಿ ಮಾರಾಟವಾದ ಕಾರುಗಳ ಸಂಖ್ಯೆಯ ವ್ಯತ್ಯಾಸ ಅಂತ ಐತಿ ಈ ಇದರಲ್ಲಿ. ಈಗ ಕಂಬ ಸಾಲಿನಲ್ಲಿ ಕಾರುಗಳ ಮಾರಾಟವಾದಂತ ಸಂಖ್ಯೆ ಐತಿ, ಅಡ್ಡ ಸಾಲಿನಲ್ಲಿ ವರ್ಷ ಇದೆ. ಈಗ 2023 ಎಲ್ಲಿದೆ? ಇಲ್ಲಿ ಐತಿ ನೋಡ್ರಿ. ಈ 2023ರಲ್ಲಿ ಎಷ್ಟು ಮಾರಾಟ ಆಗ್ಯಾವಪ್ಪ ಅಂದ್ರೆ ಅದ್ರ ಸೀದಾ ಹೋಗ್ಬೇಕು ನಾವು. ಅದ್ರ ಸೀದಾ ಹೋದಾಗ ಸ್ವಲ್ಪ ಅಲ್ಲಿ 1500 ಕಾರುಗಳು 2023ರಲ್ಲಿ ಮಾರಾಟ ಆಗ್ಯಾವ. 2025ರಲ್ಲಿ ಎಷ್ಟದಪ್ಪ ಅಂದ್ರೆ 3000 ಕಾರುಗಳು ಮಾರಾಟ ಅದಾವ. 3000 2025ರಲ್ಲಿ 1500, 2023ರಲ್ಲಿ ಮಾರಾಟ ಆಗ್ಯಾವ. ವ್ಯತ್ಯಾಸ ಅಂತಂದಾಗ ನಾವು ಕಳೆದಾಗ ಏನ್ ಬರ್ತಪ್ಪ ಅಂದ್ರೆ 1500 ಕಾರುಗಳು ವ್ಯತ್ಯಾಸ ಆಗುತ್ತೆ. ಇಲ್ಲಿ ಆನ್ಸರ್ ತಪ್ಪು ಹಾಕಿದ್ದಾರೆ. ಸೊ ಅದಕ್ಕೆ ಸರಿಯಾದಂತ ಉತ್ತರ 1500 ಕಾರುಗಳು ವ್ಯತ್ಯಾಸ. ಇಲ್ಲಿ ಒಂಚೂರು ನಿಮಗೆ ಏನಾಗಿದೆಪ್ಪ ಅಂದ್ರೆ ಸ್ವಲ್ಪ ಪ್ರಶ್ನೆಯಲ್ಲಿ ಕೂಡ ಗೊಂದಲ ಇದೆ. ಈಗ ಇದನ್ನ ಸ್ಟೇಟ್ ನೋಡಿದಾಗ ಆ ಎರಡರ ಮಧ್ಯದಲ್ಲಿ ಬರ್ತದ. ಎರಡರ ಮಧ್ಯದಲ್ಲಿ ಬಂದ್ರೆ 1750 ಆಗುತ್ತೆ. ಆ 1750 ಹಾಕೊಂಡು ಲೆಕ್ಕ ಮಾಡಿದ್ರೆ ಆನ್ಸರ್ ಬರಲ್ಲ. ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇರ್ತಾವ, ಅದ್ರ ಪ್ರಕಾರ ನಾವು ಹೋಗ್ಬೇಕಾಗತ್ತೆ. ಸರಿಯಾದಂತ ಉತ್ತರ ವ್ಯತ್ಯಾಸ 2025ರಲ್ಲಿ 3000 ಕಾರು ಮಾರಾಟ ಆದ್ರೆ 2023ರಲ್ಲಿ 1500 ಕಾರು ಮಾರಾಟ ಆದ್ರೆ ಅವ್ರ ವ್ಯತ್ಯಾಸ ಎಷ್ಟಪ್ಪ ಅಂದ್ರೆ 1500 ಕಾರುಗಳ ವ್ಯತ್ಯಾಸ ಆಗುತ್ತೆ. ಓಕೆ. ನೆಕ್ಸ್ಟ್ ಪ್ರಶ್ನೆ, ಇಲ್ಲೊಂದು ಪ್ರಶ್ನೆ ಇದೆ. ಸೃಷ್ಟಿಯು 9ನೇ ಪ್ರಶ್ನೆ. ಸೃಷ್ಟಿಯು ಒಂದ್ ದಿನಕ್ಕ 2068 ರೂಪಾಯಿ ಸಂಪಾದಿಸುತ್ತಾಳೆ. ಅವಳು ಒಂದು ವಾರದಲ್ಲಿ ಸಂಪಾದಿಸಿದ ಹಣ ಎಷ್ಟು? ಒಂದು ವಾರ ಅಂದ್ರೆ 7 ದಿನ. 2068 ರೂಪಾಯಿ ಹಾಕಿ ಒಂದು ದಿನಕ್ಕೆ ಸಂಪಾದನೆ ಮಾಡಿದ್ರೆ 7 ದಿನ ಅಂದ್ರೆ ಒಂದು ವಾರದಲ್ಲಿ ಸಂಪಾದನೆ ಅಂತ ಕೇಳಿದ್ರೆ ಒಂದು ವಾರಕ್ಕೆ ಎಷ್ಟು? 7 ದಿನ ಆಗುತ್ತೆ. 7 ದಿನಕ್ಕೆ ಎಷ್ಟು? 7 × 56, 5 7 6 42, 1 5 47, ಕ್ಯಾರಿ 7 0 0 4 4 7 14. ಒಂದು ಏನು 68, 7 × 56, 7 6 42, 1 5 47, 4 4 7 14. 14,476 ರೂಪಾಯಿಯನ್ನ ಅವಳು ಸಂಪಾದನೆ ಮಾಡ್ತಾಳ ಒಂದು ವಾರದಲ್ಲಿ. ಸರಿಯಾದಂತ ಉತ್ತರ 4ನೇ ಆನ್ಸರ್ ಆಯ್ತು. ಓಕೆ. ನೆಕ್ಸ್ಟ್ ಕ್ವಶನ್ ಇಲ್ಲೊಂದಿದೆ ನೋಡ್ರಿ. ಆಯತದ ಘನದ ಅಂಚುಗಳು, ಮುಖಗಳು, ಶೃಂಗಗಳು ಕ್ರಮವಾಗಿ ಎಷ್ಟ ಅದಾವ ಅಂತ ಐತಿ. ಇಲ್ಲೊಂದು ಚಿತ್ರ ಇದೆ ನೋಡ್ರಿ ನಿಮ್ಗೆ. ಆಯತದ ಘನಗಳು ಕಾಣಿಸೋ ಚಿತ್ರ ಇದೆ. ಆಯತ ಘನ, ಇಲ್ಲೊಂದು ಘನ ಇದೆ ನೋಡ್ರಿ, ಘನಾಕೃತಿ ಇದೆ ನೋಡ್ರಿ. ಇಲ್ಲ ನಾನೇ ಒಂದು ಹಾಕಿಬಿಡುತ್ತೇವೆ. ಎರಡು ಯಾವ್ದು ಕಾಣುತ್ತ ನೋಡ್ರಿ. ಶೃಂಗಗಳು ಅಂತಂದ್ರೆ ಫಸ್ಟ್ ನಾವ್ ಏನ್ ನೋಡ್ಕೊತೀವಿ ಇಲ್ಲಿ. ಫಸ್ಟ್ ಏನ್ ಹೆಸರು ಕೊಟ್ಟಾನ? ಅಂಚುಗಳು ಕೊಟ್ಟಾನ. ಅಂಚು ಅಂದ್ರೆ ದಂಡೆ, ಎಡ್ಜ್ ಅಂತೀವಲ್ಲ. ಯಾವ್ದು ಇದಕ್ಕ ಎಡ್ಜ್, ದಂಡೆ ಅಂತ ಕರಿತೀವಿ ನಾವು. ನಿಮ್ ಭಾಷೆದಾಗ ಏನ್ ಕರಿತೀರಿ ಗೊತ್ತಿಲ್ಲ. ಎಡ್ಜ್ ಎಷ್ಟ್ ಅದಾವಪ್ಪ ಅಂತಂದ್ರೆ ಮೇಲ್ಗಡೆ 4 ಅದಾವ, ಈ ಕಡೆ ಸೈಡ್ 4, ಹಿಂದ್ಗಡೆ 4, ಕೆಳಗಡೆ 4, ಟೋಟಲ್ 12 ಅಂಚುಗಳು ಬರ್ತಾವ. ದಂಡೆ ಎಡ್ಜ್ ಅಂತ ಕರಿತೀವಿ. 12 ದಂಡೆಗಳು ಇದಕ್ ಬರ್ತಾವ. ಆನಂತರ ಶೃಂಗಗಳು. ಶೃಂಗ ಅಂತಂದ್ರೆ ಈ ಮೂಲಿ 1 2 3 4 5 6 7 8 ಶೃಂಗಗಳು ಅಂತ ಕರಿತೀವಿ. ಕಾರ್ನರ್ ಅಂತ ಹೇಳ್ತೀವಿ ನಾವು, ಮೂಲಿ ಅಂತ ಹೇಳ್ತೀವಲ್ಲ ನಾವು. ಅವು ಎಷ್ಟದಪ್ಪ ಅಂದ್ರೆ 8 ಅದಾವ. ಓಕೆನಾ. ಇನ್ನು ಮುಖಗಳು, ಫೇಸ್, ಮುಖಗಳು ಅಂತ ಕೇಳಿ ನಾವು. ಮುಖಗಳು ಎಷ್ಟಪ್ಪ ಅಂತಂದ್ರೆ ಈ ಕಡೊಂದು ಇದ್ರ ಅಪೋಸಿಟ್ ಇರ್ತದ, ಮೇಲೆ ಕೆಳಗೆ ಸೈಡ್. ಅಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಘನದ ಬಗ್ಗೆ. ಒಂದು ಟ್ರಂಕ್, ನಿಮ್ ಮನೆಯಾಗ ಒಂದು ಟ್ರಂಕ್ ಇರುತ್ತೆ ನೋಡ್ರಿ. ಆ ಟ್ರಂಕ್ ಗಳಿಗೆ
ಆ ಕೆಳಗಡೆ ಒಂದು ಮುಖ ಮೇಲೆ ಒಂದು ಮುಖ ಇರ್ತದ, ಎದುರುಗಡೆ ಎರಡು ಕಡೆ ಸೈಡ್ ಒಂದು ಮುಖ, ಟೋಟಲ್ ಹಿಂಗ 6 ಮುಖಗಳು. ಅದು ಆಯತ ಘನ ಇರ್ಲಿ ಚೌಕ ಘನ ಇರ್ಲಿ ಮುಖಗಳು 6 ಇರ್ತಾವ. ಆಮೇಲೆ ಶೃಂಗಗಳು ಎಷ್ಟು 8 ಇರ್ತಾವ. ಅಂಚು ದಂಡೆ ಅಂತ ಇರ್ತೀವಲ್ಲ ಅವು 12 ಇರ್ತಾವ. ಹಂಗಾಗಿ ಇಲ್ಲಿ ಸರಿಯಾದಂತ ಉತ್ತರ ಫಸ್ಟ್ ಅಂಚುಗಳು ಎಷ್ಟದವ 12 ಕ್ರಮವಾಗಿ ಹೋಗ್ಬೇಕಾಗ್ಯದ. ಅಂಚುಗಳು 12. ನೆಕ್ಸ್ಟ್ ಯಾವ್ದು ಮುಖ ಐತಿ, ಮುಖ 6, ಆಮೇಲೆ ಶೃಂಗಗಳು 8. ಸರಿಯಾದಂತ ಉತ್ತರ ಬಿ ಆನ್ಸರ್ ಇದು ರೈಟ್ ಆಗುತ್ತೆ. ನೆಕ್ಸ್ಟ್ 11ನೇ ಪ್ರಶ್ನೆ ಇದೆ. ಏನ್ ಪ್ರಶ್ನೆ ಅಂದ್ರೆ ಇರ್ಷದ್ ಅಂತಕ್ಕಂಥ ಹೆಸರದು. ಇರ್ಷದ್ನ ವಾರ್ಷಿಕ ಆದಾಯ 2,68,305 ಆಗ್ಯದ. ಅದರಲ್ಲಿ 1,74,596 ಖರ್ಚು ಮಾಡಿದ್ರೆ ಅವನ ಹತ್ರ ಎಷ್ಟು ಉಳಿತೈತಿ ಅಂತ ಕೇಳ್ಯಾನ. ಎಷ್ಟಪ್ಪ ಅಂದ್ರೆ 2,68,305 ಅವನ ವಾರ್ಷಿಕ ಒಂದ್ ವರ್ಷಕ್ಕೆ ಆದಾಯ. ಅದರಲ್ಲಿ 1,74,596 ರೂಪಾಯಿ ಖರ್ಚು ಮಾಡ್ತಾನ. ಇದು ಖರ್ಚು, ಸಾರಿ ಮೈನಸ್. ಅಂದ್ರೆ ಎಷ್ಟು ಉಳಿತಾಯ ಮಾಡ್ತಾದ್ರೆ ಕಳಿಬೇಕು. 9 2 ಕೋಟಿ 2,68,305. ಅದರಲ್ಲಿ 1,74,596 ರೂಪಾಯಿ ಏನ್ ಮಾಡ್ತಾನ ಮೈನಸ್ ಮಾಡ್ತಾನ. ಇಲ್ಲಿ ನಾವು ಏನ್ ಮಾಡ್ತೀವಿ ಕ್ಯಾರಿ ತಗೊಂತೀವಿ. 15 1 15 9. ಇಲ್ಲಿ 0 ಉಳಿದು 9 0. ಆಮೇಲೆ ಇಲ್ಲಿ 2 ಉಳಿತದ 12 ಕಳೆದ್ರೆ 7. ಆಮೇಲೆ 7 ಕಳೆದ್ರೆ 3. ಆಮೇಲೆ 6 7 ಆಗಲ್ಲ 16 7 ಕಳೆದ್ರೆ 9 0. ಏನ್ ಬರ್ತದೆ ಎಷ್ಟು ಉಳಿತೈತಿ ಅಂದ್ರೆ 93,709. ಇಲ್ಲಿ ಅವನ ಹತ್ರ ಎಷ್ಟು ಅಮೌಂಟ್ ಉಳಿತೈತಿ? 1ನೇ ಉತ್ತರ ಸರಿ. ಅಂದ್ರೆ ಅದ್ರಾಗ ಅದನ್ನ ನಾವು ಮೈನಸ್ ಮಾಡಿಬಿಡ್ಬೇಕು, ಕಳೆದು ಬಿಡ್ಬೇಕು. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಐತಿ. ಇಲ್ಲಿ ಒಂದು ಬಿಲ್ ಬುಕ್ ಐತಿ ನೋಡ್ರಿ. ಬಿಲ್ ಬುಕ್ ಅಂತೀವಲ್ಲ ನಾವು ಇದನ್ನ. ನೀವು ಶಾಪ್ಗಳಲ್ಲಿ ಅಂಗಡಿಗಳಲ್ಲಿ ಬಿಲ್ ಕೊಡ್ತಿಲ್ಲ, ಬಿಲ್ ಬುಕ್ ನೋಡ್ರಿ. ಅದು ಏನಪ್ಪಾ ಅಂತಂದ್ರೆ ಪ್ರಶ್ನೆ ಏನದ, ಇದೊಂದು ಸ್ಟೇಷನರಿ ಅಂಗಡಿ ಇದೆ ಬೆಂಗಳೂರಾಗ. ಗ್ರಾಹಕನ ಹೆಸರು ವೀಕ್ಷಿತ್ ಅಂತ ಹೇಳಿ ಬಿಲ್ ಬುಕ್ ಮಾಡ್ಯಾರ. ಇಲ್ಲಿ ಕೊಟ್ಟಿರೋ ಬಿಲ್ ಅಲ್ಲಿ ಎ ಮತ್ತು ಬಿ ನ ಬೆಲೆಗಳ ಕ್ರಮವಾಗಿ ಅಂತ ಕೇಳ. ಇಲ್ಲಿ ಎ ಅದ, ಇಲ್ಲಿ ಬಿ ಐತಿ. ಇವ್ರ ಬೆಲೆಗಳನ್ನ ಹೆಂಗ ಅಂತ ಕೇಳ. ಏನಂದ್ರೆ 12/72 ಇದು ರೈಟ್. ಯಾವಾಗಲೂ ಪರಿಮಾಣ ಮತ್ತು ಬೆಲೆನ ಗುಣಾಕಾರ ಮಾಡ್ತೀವಿ ಅವಾಗ ನಾವು. ಆಮೇಲೆ 8 × 5 ಏನ್ ಬರ್ತತಿ ಇಲ್ಲಿ ಹಂಗಾರ 40 ರೂಪಾಯಿ ಬರ್ತತಿ. ಆಮೇಲೆ 4 ಐತಿ. ಇಲ್ಲಿ ಬಿ ಅಂದ್ರೆ ಇಲ್ಲಿ ಏನ್ ಎಷ್ಟು 4/72 ಅಂತಂದ್ರೆ ಇಲ್ಲಿ 18 4/72 ಮುಗಿದ್. ಮುಂದೆ ಏನು ಮಾಡಂಗಿಲ್ಲ. ಅವ್ನು ಕೇಳಿದ್ ಏನಪ್ಪಾ ಅಂದ್ರೆ ಎ ಮತ್ತು ಬಿ ಬೆಲೆ ಕೇಳೋಣ. 18 4/72. ಎ ಬೆಲೆ 40 ಐತಿ, ಬಿ ಬೆಲೆ 18. ಎ ಬೆಲೆ 40, ಬಿ ಬೆಲೆ 18. ಎಲ್ಲಿದಪ್ಪ ನೋಡ್ರಿ, 18 40 ಐತಿ, 40 18 ಐತಿ. 2 ಉತ್ತರ. ಯಾಕೆ ಇದು 1ನೇ ಉತ್ತರ ತಪ್ಪಾಯ್ತು ಅಪ್ಪ ಅಂತಂದ್ರೆ ಇಲ್ಲಿ ಫಸ್ಟ್ ಎ ಅದ, ಆಮೇಲೆ ಬಿ ಅದ. ಕ್ರಮವಾಗಿ ಅಂತಂದಾಗ ಫಸ್ಟ್ ಯಾವ್ದು ಹೆಸರು ಇರುತ್ತೆ ಅದೇ ಫಸ್ಟ್ ಇರಬೇಕು. ಹಾಗಾಗಿ ಫಸ್ಟ್ ಎ ಐತಿ, ಎ ಬೆಲೆ 40 ಅದ, ಬಿ ಬೆಲೆ 18 ಅದಕ್ಕೆ ಸರಿಯಾದಂತ ಉತ್ತರ ಸಿ ಉತ್ತರ ಸರಿಯಾಗುತ್ತೆ. ಓಕೆ, ಇದು ಕೆಲವೊಂದು ಇಂಗ್ಲಿಷ್ ಅದೇ ಇಂಗ್ಲಿಷ್ನಾಗ ಇರೋದು ಐತಿ. ನೆಕ್ಸ್ಟ್ ಪ್ರಶ್ನೆ ಇಲ್ಲೊಂದಿದೆ ನೋಡ್ರಿ. 187 ಈ ಸಂಖ್ಯೆಯಿಂದ ಭಾಗಿಸಿದಾಗ 5 ಶೇಷ ಬರ್ತದ, ಅದು ಯಾವುದು? ನೋಡ್ರಿ ಎಷ್ಟು ಮಜಾ ಐತಿ ಇಲ್ಲಿ. 187 5ರಿಂದ ಏನೋ ಯಾವ ಸಂಖ್ಯೆಯಿಂದ ಭಾಗಿಸಿದ್ರೆ 5 ಶೇಷ ಉಳಿತೈತಿ ಅಂತ. ಈಗ 14ಲೆ ಭಾಗಿಸ್ಬೇಕು, 11ಲೆ ಭಾಗಿಸ್ಬೇಕು, 12ಲೆ ಭಾಗಿಸ್ಬೇಕು, 3ಲೆ ಭಾಗಿಸ್ಬೇಕು ಅಂತೇಳಿ. ಅವಾಗ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ 187 ಅದರಲ್ಲಿ 5 ಮೈನಸ್ ಮಾಡಿ ಎಷ್ಟು 7 5 ಕಳೆದ್ರೆ 2, 8 8. ಯಾವ ಮಗ್ಗಿ ಒಳಗೆ ಹೋಗ್ತೈತಿ
ಅಂತ ಆ ಮಗ್ಗಿಲೆ ನೀವು ಬಾಕಾರ ಮಾಡಿಬಿಡ್ಬೇಕು. ಡೈರೆಕ್ಟ್ ಆಗಿ ಕಡ್ತ ಹೋಗ್ತೈತಿ. ಇಲ್ಲ ಇದ್ರದ್ದು ಬಾಕರ್ ಮಾಡಿ ಆ ಏನು ಶೇಷ ಉಳಿತಾ ಇದೆ, ಬಾಕರ್ ಮಾಡಿದ್ರೆ ತಾನೇ ಶೇಷ ಉಳಿತದೆ. ಈಗ ಏನ್ ಇಲ್ಲ, ಡೈರೆಕ್ಟ್ ಆಗಿ ಈಗ ಆಲ್ರೆಡಿ ಆನ್ಸರ್ ಕೊಟ್ಟ ನಿಮಗೆ. ಇಲ್ಲಿ ನಿಮಗೆ ಒಂದ್ 11 ಬಾಕರ್ ಮಾಡ್ಬೋದು, 3 ಮಾಡ್ಬೋದು. ಇದಕ್ಕ ಸ್ವಲ್ಪ ನಿಮಗೆ ಗೊತ್ತಾಗಬೇಕಂದ್ರೆ ವಿಭಾಜ್ಯತೆ ನಿಯಮ ಗೊತ್ತಿರ್ಬೇಕು. ಹಾಗಾಗಿ ನಾನು ಎಷ್ಟು ಬರೀ ಆನ್ಸರ್ ಅಷ್ಟೇ ನಿಮಗೆ ನಾನು ಹೇಳಬಲ್ಲೆ. ಸದ್ಯ 14ರಿಂದ ಬಾಕರ ಮಾಡಿದ್ರೆ ಈ 187 14ರಿಂದ ಬಾಕರ್ ಮಾಡಿದ್ರೆ ಏನ್ ಬರ್ತೈತಿ? ಶೇಷ 14 1 14, 4 ಉಳಿತು. 14 3 42, ಸಾರಿ 7 ಅಲ್ಲದು, 7 5, ಇಲ್ಲ 5 ಶೇಷ ಉಳಿತು. ನೀವು ಏನ್ ಮಾಡಕಪ್ಪ ವಿದ್ಯಾರ್ಥಿಗಳೇ, ಒಂದೊಂದರ ಬಾಕರ್ ಮಾಡ್ಕೊತಾನೆ ಹೋಗ್ಬೇಕಾಗತ್ತೆ ನೀವು. ಇದು ವಿಭಾಜ್ಯತೆ ನಿಯಮ ಪ್ರಕಾರವಾದ್ರೆ ಬಹಳ ಈಸಿ ಆಗ್ತದ. ವಿಭಾಜ್ಯತೆ ನಿಯಮ ಪ್ರಕಾರ ನಿಮ್ಗೆ ಅದು ಗೊತ್ತಿರಲ್ಲ. ಯಾಕಂದ್ರೆ ವಿಭಾಜ್ಯತೆ ನಿಯಮ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲ್ಲ. ಹಾಗಾಗಿ ಏನ್ ಮಾಡ್ಬೇಕು, ನಿಮ್ಗೆ ಈಸಿಯಾಗಿ ಏನ್ ಮಾಡ್ಬೇಕು ಅಂದ್ರೆ, ಒಮ್ಮೆ ಈ ಸಂಖ್ಯೆಗೆ ಒಮ್ಮೆ 14ರಿಂದ ಬಾಕರ್ ಮಾಡ್ರಿ, ಒಮ್ಮೆ 11ರಿಂದ ಬಾಕರ್ ಮಾಡ್ರಿ, ಒಮ್ಮೆ 12ರಲ್ಲಿ, ಒಮ್ಮೆ 3ರಲ್ಲಿ ಬಾಕರ್ ಮಾಡಿಬಿಡ್ರಿ. ಅದಾಗ್ತದೆ. ಮಾಡಿ ನೋಡಿದ್ರೆ ನಿಮ್ಗೆ ಉತ್ತರ. ಆದ್ರೆ ಏನಾಗದ, ಟೈಮ್ ಜಾಸ್ತಿ ಹೋಗತ್ತೆ, ಅನಿವಾರ್ಯ. ವಿಭಾಜ್ಯತೆ ನಿಮಗೆ ಗೊತ್ತಿತ್ತಪ್ಪ ಅಂತಂದ್ರೆ ನಿಮ್ಗೆ ಈಸಿಯಾಗಿ ನೀವು ಅದನ್ನ ಇದು ಮಾಡ್ಕೊಂತೀರಿ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದ್ರೆ, ಖುಷಿ ಮತ್ತು ಸಾನ್ವಿಯ ಒಟ್ಟು ವಯಸ್ಸು 27 ವರ್ಷ 8 ತಿಂಗಳಾಗ್ಯದ. ಸಾನ್ವಿಯ ವಯಸ್ಸು 13 ವರ್ಷ 9 ತಿಂಗಳಾದ್ರೆ ಖುಷಿಯ ವಯಸ್ಸು ಎಷ್ಟು ಅಂತಂತ ಅಂದ್ರೆ, ಅವ್ರಿಬ್ರು ವಯಸ್ಸು ಕೊಟ್ಟಾನ, ಅದ್ರ ಒಬ್ಬರು ಕೊಟ್ಟಾನ ಅಂತ ಅದನ್ನ ಕಳೆದು ಬಿಟ್ರೆ ಇನ್ನೊಬ್ರು ಸಿಗತೈತಪ್ಪ. ಹೆಂಗ ನೋಡ್ರಿ, 27 ವರ್ಷ 8 ತಿಂಗಳ ಇಬ್ಬರು ನಡುವ ಐತಿ. ಅದ್ರಾಗ ಒಬ್ಬರದು 13 ವರ್ಷ 9 ತಿಂಗಳ ಒಬ್ಬರದೈತಿ. ಇಲ್ಲಿ ಈ ಇಬ್ಬರು ವಯಸ್ಸಿನಲ್ಲಿ ಒಬ್ಬರು ವಯಸ್ಸು ಕಳೆದ್ರೆ ಇನ್ನೊಬ್ರು ವಯಸ್ಸು ಸಿಗುತ್ತ. ಒಂದು ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ವಿದ್ಯಾರ್ಥಿಗಳೇ, ಕಳಿಬೇಕು. ಕಳಿಬೇಕಾದ್ರೆ ನಾವಿಲ್ಲಿ ಕ್ಯಾರಿ ತಗೋಬೇಕು. ಒಂದನ್ನ ಕ್ಯಾರಿ ತಗೋಬಾರ್ದು. ನಾವು ಸಾಮಾನ್ಯವಾಗಿ ಕಳಿ ಲೆಕ್ಕದಾಗ ಮಾಡ್ತೀವಲ್ಲ, ಹಂಗ ಅಲ್ಲ. ಇಲ್ಲಿ 1 ವರ್ಷ ಕ್ಯಾರಿ ತಗೋಬೇಕು. 1 ವರ್ಷ ಅಂತಂದ್ರೆ ಏನು, 12 ತಿಂಗಳ ಕ್ಯಾರಿ ತಗೋಬೇಕು ನಾವಿಲ್ಲಿ. 12 ತಿಂಗಳ ಪ್ಲಸ್ ಇದೊಂದು 8 ತಿಂಗಳ, 12 8 ಎಷ್ಟಾಯ್ತು? 20 ತಿಂಗಳಾಯ್ತು. ಈ 20 ತಿಂಗಳಲ್ಲಿ ಇದನ್ನ ಕಳಿಬೇಕು. 20ರಲ್ಲಿ ಇದನ್ನ ಕಳೆದಾಗ ಎಷ್ಟು ಹೋಯ್ತು? 11 ತಿಂಗಳು ಹೋಯ್ತು. ಇಲ್ಲಿ 27 ಏನು ವರ್ಷ ಐತಲ್ಲ, 1 ವರ್ಷ ಈ ಕಡೆ ಹೋಗಿರ್ತದಲ್ಲ, ಇಲ್ಲಿ 26 ಉಳಿತೈತೆ. 16 6 3 ಕಳೆದ್ರೆ 3, ಆನಂತರ 2 1 ಕಳೆದ್ರೆ 1. ಏನಕ್ಕದಪ್ಪ ಅಂದ್ರೆ 13 ವರ್ಷ 11 ತಿಂಗಳ. ಎಲ್ಲಿದೆ? ಇಲ್ಲಿ ಆನ್ಸರ್ ತಪ್ಪು ಹಾಕಿದ್ದಾರೆ. ಅವ್ರು ಯಾರು ಹಾಕಿರೋಣ ಆಲ್ರೆಡಿ, ಅದು ಯಾರೋ ಒಬ್ರು ಹಾಕಿದ್ದು. ಏನಾಗುತ್ತೆ? 13 ವರ್ಷ 11 ತಿಂಗಳ ಸರಿಯಾದಂತ ಉತ್ತರ ಇದು ಆಗುತ್ತೆ. ಏನ್ ಮಾಡಿರ್ತಾರಂದ್ರೆ ಇದ್ರ ಪ್ರಕಾರ ಕಳೆದಿರ್ತಾರ ಅವ್ರು. ಅದಕ್ಕಿಲ್ಲಿ 27 ವರ್ಷ 8 ತಿಂಗಳು ಐತಲ್ಲ, ಅದ್ರಲ್ಲಿ 13 ವರ್ಷ 9 ತಿಂಗಳ, 8ರಲ್ಲಿ 9 ಕಳೆಯಕ್ ಬರಲ್ಲ. ಆಮೇಲೆ ಅದ್ರ 18 ಅನ್ಬಾರ್ದು. ಇಲ್ಲಿ ನೋಡ್ರಿ, ಇಲ್ಲಿ ಉತ್ತರ ಯಾಕೆ ತಪ್ಪಾಗ್ಯಾರ ಅಂತ ಹೇಳ್ತೀನಿ, ಏನ್ ಹೇಳ್ತೀನಿ ನೋಡ್ರಿ ನಿಮಗೆ. ಏನ್ ಮಾಡ್ಯಾರಪ್ಪ ಅಂತಂದ್ರೆ, ಉತ್ತರನ 27 ವರ್ಷ 8 ತಿಂಗಳ ಅಂತ ಐತಿ, ಅದ್ರಲ್ಲಿ 13 ವರ್ಷ 9 ತಿಂಗಳ ಅಂತ ಐತಿ ನೋಡ್ರಿ. ಏನ್ ಮಾಡ್ಯಾರ ಇಲ್ಲಿ, ಒಂದು ಕೈಲೆ ತಗೊಂಡಾನ. ಒಂದ್ ಕೈಲೆ ತಗೊಂಡು 18ರಾಗ 9 ಕಳೆದ್ರೆ 9 ಅಂತ ಮಾಡ್ಯಾರ. ತಪ್ಪದು. ಒಂದ್ ಕೈಲೆ ಬರಲ್ಲ. ಇಲ್ಲಿ ತಿಂಗಳ ವರ್ಷ ಅಂತ ಬಂದಾಗ ಅದ್ರ ಪ್ರಕಾರ ಹೋಗ್ಬೇಕಾಗತ್ತ. ಅದಕ್ಕಿಲ್ಲಿ ಇದ್ರಲ್ಲಿ 1 ವರ್ಷ ಈ ಕಡೆ ತಗೋಬೇಕು. 1 ವರ್ಷ ಅಂತಂದ್ರೇನು, 12 ತಿಂಗಳು ತಗೋಬೇಕು ನಾವು. 12 ತಿಂಗಳು ತಗೊಂಡು ಅವಾಗ 12 ತಿಂಗಳ ಪ್ಲಸ್ 1 8 ತಿಂಗಳು ಎರಡು ಸೇರಿಸಿ 20 ತಿಂಗಳ ಆಗ್ತದ. ಈ 20 ತಿಂಗಳಲ್ಲಿ ಇದು ಕೆಳಗಿಂದ ಮೈನಸ್ ಮಾಡ್ಬೇಕು, ಅಂದ್ರೆ ಮಾತ್ರ ಆನ್ಸರ್ ಬರುತ್ತೆ. ಹಾಗಾಗಿ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಡಿ ಆಗುತ್ತೆ. ಅವರು ಯಾರ ತಪ್ಪ ಹಾಕ್ಯಾರ ಹುಡುಗರು. ನಿಮ್ಮಾಗಿ ಬರ್ದಂತವ್ರು ಕ್ವಶನ್ ಪೇಪರ್ ಅದನ್ನ ನಾವು ತಿಳ್ಸಾಕಂತಿದೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಏನು, ಕೆಳಗಿನವುಗಳಲ್ಲಿ 10ರಿಂದ 40 ಸಂಖ್ಯೆಗಳ ನಡುವಿನ 6ರ ಅಪವರ್ತ್ಯಗಳು. ಅಪವರ್ತ್ಯ ಅಂದ್ರೆ ಮಲ್ಟಿಪಲ್ ನಂಬರ್ಸ್. 10ರಿಂದ 40 ತನಕ ನಾವು ಮಗ್ಗಿ ಹೋದಾಗ 6ರ ಅಪವರ್ತ್ಯಗಳು ಅಂತಂದಾಗ 6 ಮಗ್ಗಿ ಬರೀ ನೋಡ್ರಿ, ಬರ್ದ್ ಕೊಡ್ರಿ. 6 1 6, 6 2 12, 6 3 18, 6 4 24, 6 5 30, 6 6 36, 42. ಯಾಕಂದ್ರೆ ಹೇಳಿದ್ದೇನು 10ರಿಂದ 40 ಅಂತ ಹೇಳಿ ನಾನು 42 ಬರ್ದಲ್ಲ, ಇದು ಕೂಡ ಬರ್ದಲ್ಲ. ಈಗ ಎಷ್ಟು ಅದಪ್ಪ ಅಂದ್ರೆ 12, 18, 24, 32, 36 ಎಲ್ಲೈತಿ?
12, 18, 24, 30, 36 ಇದು ಸರಿಯಾದ ಉತ್ತರ. ಅಪವರ್ತ್ಯಗಳು ಅಂದ್ರೆ ಅದ್ರ ಮಲ್ಟಿಪಲ್ ನಂಬರ್ಸ್, 6ರ ಮಲ್ಟಿಪಲ್ ನಂಬರ್ಸ್ ಅವು, ಅವನು ಬರೀಬೇಕಷ್ಟೇ ನಾವು. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಕಾಣುತ್ತೆ. ಏನಿದೆ? 30,453, 34,503, 33,000 ಎಲ್ಲ ಬರೆದು ಈ ಸಂಖ್ಯೆಯನ್ನ ಆರೋಹಣ ಕ್ರಮ, ಆರೋಹಣ ಅಂತಂದ್ರೆ ಏರಿಕೆ ಕ್ರಮ, ಅಸೆಂಡಿಂಗ್ ಆರ್ಡರ್ ಕೆಳಗಿದಿಲ್ಲ. ಹಾಗಾದ್ರೆ ಇಲ್ಲಿ ಏರಿಕೆ ಕ್ರಮ ಇಳಿಕೆ ಕ್ರಮ ಬರೀಬೇಕಾದ್ರೆ ಇಲ್ಲಿ ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆ ಹುಡುಕ್ಬೇಕು ನಾವು. ಹುಡುಕ್ಬೇಕಾದ್ರೆ ಇಲ್ಲಿ 30,000, 34, 33, 30, 30 ಅಂತ ಐತಿ. 30,000, 30,000, 30,300 ಇದು ಒಂದೇ ನೋಡ್ರಿ. 30,345. ಆಮೇಲೆ 30,453 ಎರಡನೇದ್ದು, 30,543 ಮೂರನೇದ್ದು, ನೆಕ್ಸ್ಟ್ 33 ನಾಲ್ಕನೇದ್ದು, 34 ಐದನೇದ್ದು. ಹಿಂಗ ಫಸ್ಟ್ 30 ಇದು ಒಂದನೇದ್ದು. ಎಲ್ಲಿ ಅದು 30? ಇಲ್ಲಿದೆ. ಆರೋಹಣ ಕ್ರಮದಲ್ಲಿ ಅಂತ ಹೇಳಿ ನಾವು, ಆರೋಹಣ ಅಂದ್ರೆ ಏರಿಕೆ ಕ್ರಮದಲ್ಲಿ ನೋಡಿ, ಉತ್ತರ ಹಾಕಿದರೆ ಮಕ್ಕಳು ತಪ್ಪಿದು. ಆರೋಹಣ ಕ್ರಮದಲ್ಲಿ ಅಂತಂದಾಗ ಏರಿಕೆ ಕ್ರಮದಲ್ಲಿ ಅಂದ್ರೆ ಚಿಕ್ಕ ಸಂಖ್ಯೆ ಫಸ್ಟ್ ಬರೀಬೇಕು. ಯಾವ ಚಿಕ್ಕ ಸಂಖ್ಯೆ ಫಸ್ಟ್? ಇದೆ ಫಸ್ಟ್. ಎಲ್ಲ ಇದು ಆಗಲ್ಲ, ಇಲ್ಲಿದೆ ನೋಡ್ರಿ. ಬಿ ಆನ್ಸರ್ ರೈಟ್. 30,345, 30,400, 30,500, ಆಮೇಲೆ 33,000, 34,000. ಸರಿಯಾದಂತ ಉತ್ತರ ಬಿ ಆನ್ಸರ್ ಆಗುತ್ತೆ ನೋಡಪ್ಪ ಇದು. ಈ ರೀತಿ ಲಾಸ್ಟ್ ಕ್ವಶನ್ ಇದು. ನವೋದಯ ಯಾವುದು ಆದರ್ಶ ವಿದ್ಯಾಲಯ ಮೊನ್ನೆ 22ನೇ ತಾರೀಕಿನಿಂದ ನಡೆದಂತ ಆ ಪರೀಕ್ಷೆಯಲ್ಲಿ ಗಣಿತದಲ್ಲಿ 16 ವಿಷಯಗಳು, ಈ ನಮ್ಮ ತರಬೇತಿ ಪಡೆದಂತ ಎಲ್ಲ ವಿದ್ಯಾರ್ಥಿಗಳು 16 ಅಂಕಗಳು ಕೂಡ ಪಡೆದಿದ್ದಾರೆ. ಹಾಗಾಗಿ ಒಳ್ಳೆಯ ಕ್ವಶನ್ ಪೇಪರ್ ಬಹಳ ಚಂದ ಇದೆ. ಇದು ಬರೀ ನಿಮ್ಮ ಆದರ್ಶ ಅಂತೆಲ್ಲ ಮುಂದೆ ಬರ್ತಕ್ಕಂಥ ಇನ್ನೂ ಯಾವ್ದಾದ್ರು ಸ್ಪರ್ಧಾತ್ಮಕ ಪರೀಕ್ಷೆ ಇದ್ರೂ ಕೂಡ ಇದು ಹೆಲ್ಪ್ ಆಗುತ್ತೆ. ಈ ಪ್ರಶ್ನೆ ಪತ್ರಿಕೆಯನ್ನು ಒಳ್ಳೆ ಮತ್ತೆ ರಿಪೀಟ್ ಅನ್ನ ಬಿಡಿಸ್ರಿ. ಈ ಪ್ರಶ್ನೆ ಪತ್ರಿಕೆಯನ್ನು ನಾವು ನಮ್ಮ ಶಾಲೆಯ ಯೂಟ್ಯೂಬ್ ಚಾನಲ್ ನಲ್ಲಿ ಸ್ಫೂರ್ತಿ ನವೋದಯ ತರಬೇತಿ ಕೇಂದ್ರ ಕಂಪ್ಲಿ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ. ಆ ಚಾನಲ್ ಅಪ್ಲೋಡ್ ಮಾಡ್ತೀವಿ. ಒಳ್ಳೆ ರಿಪೀಟ್ ನೋಡ್ರಿ, ಪ್ರಾಕ್ಟೀಸ್ ಮಾಡ್ರಿ. ಮುಂದಿನ ಯಾವುದೇ ಒಂದು ತರಬೇತಿಯ ಆಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಇದನ್ನು ಮತ್ತೊಮ್ಮೆ ಬಿಡಿಸ್ರಿ ಅಂತ. ಓಕೆ, ಥ್ಯಾಂಕ್ ಯು.